ಸ್ನೇಹಿತರೆ, ಈ RBI ಬಾಂಡ್ ನಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮಗೆ 8% ವರೆಗೆ ಬಡ್ಡಿ ಸಿಗಬಹುದು. ನಿಮ್ಮ ಹಣವನ್ನ ಮನೆಯಲ್ಲೇ ಇಟ್ಕೊಳ್ಳೋದಕ್ಕಿಂತ ಅಥವಾ ಸುಮಾರು 3% ಬಡ್ಡಿ ಕೊಡುವಂತ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇಡೋದಕ್ಕಿಂತ ಅಥವಾ 5% ಬಡ್ಡಿಗೆ FD ಮಾಡೋದಕ್ಕಿಂತ ಈ ಒಂದು RBI ಬಾಂಡ್ ನಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ ಹಣ ಸೇಫ್ ಆಗಿರುತ್ತೆ, ಒಳ್ಳೆಯ ರಿಟರ್ನ್ಸ್ ಕೂಡ ಕೊಡುತ್ತೆ. ಇದು ಸರ್ಕಾರದ ಬೆಂಬಲ ಹೊಂದಿರುವಂತ ಹೂಡಿಕೆ ಆಗಿರೋದ್ರಿಂದ ನಿಮ್ಮ ಹಣ ಬಹುತೇಕ ರಿಸ್ಕ್ ಫ್ರೀ ಆಗಿರುತ್ತೆ. RBI ಇದಕ್ಕೆ ಗ್ಯಾರಂಟಿಯನ್ನ ಕೊಡುತ್ತೆ. ಹಾಗಾದ್ರೆ ಯಾವ ರೀತಿಯಾದಂತಹ ಹೂಡಿಕೆ? ಈ ಹೂಡಿಕೆಯಲ್ಲಿ ವರ್ಷಕ್ಕೆ ಎಷ್ಟು ಬಡ್ಡಿ ಸಿಗುತ್ತೆ, ನಿಮ್ಮ ಹಣವನ್ನ ಎಷ್ಟು ಕಾಲ ನೀವು ಲಾಕ್ ಮಾಡಿಡಬೇಕಾಗತ್ತೆ, ಇದರ ತೆರಿಗೆ ಹೇಗೆ ಕೆಲಸ ಮಾಡುತ್ತೆ, ನೀವು ಎಷ್ಟು ಬಾರಿ ಬಡ್ಡಿಯನ್ನ ಪಡಿತೀರಾ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಟ್ಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಈ ಒಂದು ಹೂಡಿಕೆ ನೇರವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬೆಂಬಲ ಹೊಂದಿರುವಂತ RBI ಸೇವಿಂಗ್ಸ್ ಬಾಂಡ್ ಆಗಿರುವಂತದ್ದು. ಇದನ್ನ ನಾವು ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡ್ ಅಂತ ಕರಿತೀವಿ. ಇದನ್ನ ನೆನಪಲ್ಲಿಟ್ಕೊಳ್ಳಿ, ಇದರ ಬಗ್ಗೆನೇ ನಾನು ಮಾತನಾಡುವಂಥದ್ದು. ಈ ಹೂಡಿಕೆ ಆಯ್ಕೆಯನ್ನ ಸರ್ಕಾರ 2020ರಲ್ಲೇ ಪರಿಚಯಿಸಿತು. ಇದಕ್ಕೆ RBI ಪೂರ್ಣ ಗ್ಯಾರಂಟಿಯನ್ನ ಕೊಡುತ್ತೆ. ಹಾಗಾಗಿ ನೀವು ಕೇಳ್ಬೋದು, ಇದು ಯಾವ ರೀತಿಯ ಹೂಡಿಕೆ ಮೇಡಮ್? ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ನೀವು ಸರ್ಕಾರಕ್ಕೆ ಹಣವನ್ನ ಸಾಲದ ರೂಪದಲ್ಲಿ ನೀಡ್ತಿರುವಂತೆ, ಅಂದ್ರೆ ಇದು ಒಂದು ಡೆಟ್ ಇನ್ಸ್ಟ್ರೂಮೆಂಟ್, ಅಂದ್ರೆ ಸಾಲ ಆಧಾರಿತ ಹೂಡಿಕೆ. ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಅಂತೆ ಮಾರುಕಟ್ಟೆ ಅಪಾಯ ಇರೋದಿಲ್ಲ ಸ್ನೇಹಿತರೆ. ಸೊ ಈ ರೀತಿಯ ಹೂಡಿಕೆಯಲ್ಲಿ ಮಾರುಕಟ್ಟೆ ರಿಸ್ಕ್ ಇಲ್ಲದೆ ನಿಮ್ಮ ಹಣ ಸಂಪೂರ್ಣ ಸೇಫ್ ಆಗಿರುತ್ತೆ. ಸೊ ಇದು ಬಹುತೇಕ ರಿಸ್ಕ್ ಫ್ರೀ ಆಯ್ಕೆ ಅಂತಾನೆ ಹೇಳ್ಬೋದು. ಈಗ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಪ್ರಾಕ್ಟಿಕಲ್ ಆಗಿ ಕೂಡ ನಿಮಗೆ ಹೇಗೆ ಹೂಡಿಕೆ ಮಾಡಬೇಕು, ಎಷ್ಟು ನಿಮಗೆ ಒಂದು ರಿಟರ್ನ್ ಸಿಗುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ 1 ಲಕ್ಷ ರೂಪಾಯಿ ಇದೆ ಅಂತ ನಿಮ್ಮ ಹತ್ರ ಅನ್ಕೊಳ್ಳೋಣ. ಅದು ನಿಮ್ಮ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇರಬಹುದು ಅಥವಾ ಮನೆಯಲ್ಲಿ ಇರಬಹುದು. ಈ ಹಣವನ್ನ ನೀವೇನಾದ್ರೂ ಹೂಡಿಕೆ ಮಾಡಬೇಕು, ಯಾವುದೇ ರಿಸ್ಕ್ ಇರಬಾರ್ದು, ಮಾರ್ಕೆಟ್ ಟೆನ್ಷನ್ ಇರಬಾರ್ದು ಅಂತಂದ್ರೆ ಇಲ್ಲಿ ನೀವು ಹೂಡಿಕೆ ಮಾಡಬಹುದು. ಎಲ್ರಿಗೂ ಹೈ ರಿಟರ್ನ್ಸ್ ಹೂಡಿಕೆಗಳು ಸೂಕ್ತ ಆಗಿರೋದಿಲ್ಲ. ಅಂತವರಿಗೆ RBI ಸೇವಿಂಗ್ಸ್ ಬಾಂಡ್ ಒಂದು ಸರಳ ಆಯ್ಕೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು ಸುಮಾರು ನಿಮ್ಗೆ 8.05% ಬಡ್ಡಿಯನ್ನ ಕೊಡುತ್ತೆ. ಇತ್ತೀಚೆಗೆ ಬಡ್ಡಿ ದರವನ್ನ ಪರಿಷ್ಕರಿಸಲಾಗಿದೆ. ಇದು ಪ್ರತಿ 6 ತಿಂಗಳಿಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಇದು ಫ್ಲೋಟಿಂಗ್ ರೇಟ್ ಆದ್ರಿಂದ ಬಡ್ಡಿ ದರ ಸಮಯಕ್ಕೆ ತಕ್ಕಂತೆ ಚೇಂಜಸ್ ಆಗ್ತಾ ಹೋಗುತ್ತೆ. ಹೀಗಾಗಿ ನೀವು ಈಗ 8.05% ನಲ್ಲಿ ಹೂಡಿಕೆ ಮಾಡಿದ್ರೆ ಅಂತಂದ್ರೆ ಅದು ಸ್ಥಿರ ಆಗಿರೋದಿಲ್ಲ. ಪ್ರತಿ 6 ತಿಂಗಳಿಗೆ ಬಡ್ಡಿ ದರ ಬದಲಾಗಬಹುದು. ಸೊ ಈಗ ನೀವು 1 ಲಕ್ಷ ಹೂಡಿಕೆ ಮಾಡಿದ್ರೆ ಇದು ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ನೀವು ಬೇರೆ ಬೇರೆ ಹೆಸರಲ್ಲಿ ಹೂಡಿಕೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪತಿ ಹೆಸರಲ್ಲಿ, ಹೆಂಡತಿಯ ಹೆಸರಲ್ಲಿ ಈ ರೀತಿಯ ಹೂಡಿಕೆ ಮಾಡಬಹುದು. ಆದ್ರೆ ಒಂದೇ ಖಾತೆಯಲ್ಲಿ ಅಥವಾ ಒಂದೇ ಬಾಂಡ್ ನಲ್ಲಿ ಹಲವು ಬಾರಿ ಹೂಡಿಕೆ ಮಾಡುವಂತ ಅವಕಾಶ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಇದು ಒಂದೇ ಬಾರಿ ಹೂಡಿಕೆ ಮಾಡಬೇಕಾದಂತ ಯೋಜನೆ. ಸೊ ಹೂಡಿಕೆ ಮಾಡಿದ ನಂತರ ಇದರ ಒಂದು ಟೆನ್ಯೂರ್ 7 ವರ್ಷಗಳಿರುತ್ತೆ. ಸೊ ಈ ಒಂದು 7 ವರ್ಷಗಳಲ್ಲಿ ನೀವು ಹಣವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈ ಅವಧಿಯಲ್ಲಿ ನಿಮಗೆ ಬಡ್ಡಿ 6 ತಿಂಗಳಿಗೆ ಒಂದು ಬಾರಿ ನಿಮ್ಮ ಒಂದು ಅಕೌಂಟ್ಗೆ ಜಮೆ ಆಗುತ್ತೆ. ಸೊ ನೀವು 1 ಲಕ್ಷವನ್ನ 8.05% ಬಡ್ಡಿಯಲ್ಲಿ ಹೂಡಿಕೆ ಮಾಡಿದ್ರಿ ಅಂತಂದ್ರೆ ವರ್ಷಕ್ಕೆ ಸುಮಾರು 8,050 ರೂಪಾಯಿ ಬಡ್ಡಿ ಸಿಗುತ್ತೆ. ಸೊ ಇದನ್ನ ಅರ್ಧ ವರ್ಷಕ್ಕೆ ಹಂಚಿದ್ರೆ 4,025 ರೂಪಾಯಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಮೆಚುರಿಟಿ ಆದಾಗ ಮಾತ್ರ ನಿಮ್ಮ ಪ್ರಿನ್ಸಿಪಲ್ ಹಾಗೆ ಇಂಟ್ರೆಸ್ಟ್ ಒಟ್ಟಿಗೆ ಸಿಗುತ್ತೆ. ಸೊ ಮಂತ್ಲಿ ಪೇಔಟ್ ಇಲ್ಲ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಹಣ 7 ವರ್ಷಗಳ ಕಾಲ ಲಾಕ್ ಆಗಿರುತ್ತೆ, ನಿಮಗೆ ತೆಗೆಯೋದಕ್ಕಾಗಲ್ಲ. ನಿಮಗೆ ತಕ್ಷಣ ಹಣ ಬೇಕಾಗದಿದ್ರೆ ಇದು ಸುರಕ್ಷಿತ ಹಾಗೆ ಉತ್ತಮ ಬಡ್ಡಿ ಕೊಡುವಂತ ಆಯ್ಕೆ. ಸೊ 6 ತಿಂಗಳಿಗೆ ಒಂದು ಬಾರಿ ಬಡ್ಡಿ ಬರುತ್ತೆ ಸ್ನೇಹಿತರೆ. ಕನಿಷ್ಠ ಹೂಡಿಕೆ ಇಲ್ಲಿ ಬಂದು ನಿಮಗೆ 1,000 ಇರುತ್ತೆ. ಗರಿಷ್ಠ ಮಿತಿ ಯಾವುದೇ ಇಲ್ಲ, ಎಷ್ಟು ಬೇಕಾದ್ರೂ ನೀವು ಹೂಡಿಕೆ ಮಾಡಬಹುದು. ಹಾಗಾದ್ರೆ ಈಗ ನೀವು ಕೇಳ್ಬೋದು, ಸರಿ ಮೇಡಮ್, ಈ ಒಂದು ಬಾಂಡ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಯಾರೆಲ್ಲ ಹೂಡಿಕೆ ಮಾಡಬಹುದು, ಅರ್ಹತಾ ಮಾನದಂಡಗಳು ಏನಿದೆ? ಸೊ ನೀವು ಸಿಂಪಲ್ ಭಾರತೀಯ ನಿವಾಸಿ ಆಗಿರ್ಬೇಕು, NRI ಆಗಿದ್ರೆ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಿಂದೂ
ಇನ್ನೊಂದು ಅನ್ಡಿವೈಡೆಡ್ ಫ್ಯಾಮಿಲಿ HUF ಕೂಡ ಹೂಡಿಕೆ ಮಾಡಬಹುದು. ಸೊ ಈಗ ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ಸರಿ ಮೇಡಮ್ ನಾವು RBI ಬಾಂಡ್ಸ್ ಅಲ್ಲಿ ಹೂಡಿಕೆ ಮಾಡ್ತೀವಿ, ಸರ್ಕಾರ ಇದನ್ನ ಯೂಸ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರಲ್ವಾ, ಸೊ ಹೆಂಗ್ ಯೂಸ್ ಮಾಡ್ಕೊಳ್ತಾರೆ, ಸೊ ನಮ್ಗೆ ಯಾವಾಗ ದುಡ್ಡು ಬರುತ್ತೆ ಅದನ್ನ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಟೇಬಲ್ ಥ್ರೂ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ RBI ಸೇವಿಂಗ್ಸ್ ಬಾಂಡ್ ಹೇಗ್ ಕೆಲಸ ಮಾಡುತ್ತೆ. ಸೊ ಮೊದಲನೇ ಸ್ಟೇಜ್ ಬಂದು ಇನ್ವೆಸ್ಟ್ಮೆಂಟ್, ಅಂದ್ರೆ ಇಲ್ಲಿ ನೀವು 1 ಲಕ್ಷ ಹೂಡಿಕೆ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅಂದ್ರೆ ನೀವು ನಿಮ್ಮ ಹಣವನ್ನ ಸರ್ಕಾರಕ್ಕೆ ನೀಡಿದಂತಾಗತ್ತೆ. ಸೊ ಇಲ್ಲಿ ನಿಮಗೆ ಬಂದು ಇದು ಇನ್ವೆಸ್ಟ್ಮೆಂಟ್, ಸರ್ಕಾರಕ್ಕೆ ನೀವು ಹಣ ಕೊಡುವಂಥದ್ದು. ಇದರ ಒಂದು ಫಲವಾಗಿ ಸರ್ಕಾರಕ್ಕೆ ಕ್ಯಾಪಿಟಲ್ ಅಥವಾ ಹಣ ಸಿಕ್ಕದಂಗಾಗತ್ತೆ. ಎರಡನೇ ಸ್ಟೇಜ್ ಬಂದು ಯೂಸೇಜ್, ಸರ್ಕಾರ ಏನಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ನಿಮಗೆ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗಳಿಗೆ ಯೂಸ್ ಮಾಡ್ಕೊಳ್ಳುತ್ತೆ, ಅಂದ್ರೆ ರಸ್ತೆ ಕಾಮಗಾರಿ ಆಗಿರ್ಬೋದು, ಶಾಲೆ ತೆರೆಯೋದಕ್ಕಾಗಿರ್ಬೋದು, ಆಸ್ಪತ್ರೆಗಳ ನಿರ್ಮಾಣಕ್ಕಾಗಿರ್ಬೋದು, ಅಂದ್ರೆ ನಿಮ್ಮ ಹಣ ದೇಶದ ಅಭಿವೃದ್ಧಿಗೆ ಇಲ್ಲಿ ಕೆಲಸ ಮಾಡುತ್ತೆ. ಸೊ ಇದು ಎರಡನೇ ಸ್ಟೇಜ್ ಬಂದಿರುತ್ತೆ. ಇನ್ನು ಮೂರನೇ ಸ್ಟೇಜ್ ಬಂದು ರಿಟರ್ನ್ಸ್, ಅಂದ್ರೆ ನೀವು ಹೂಡಿಕೆ ಮಾಡಿದಂತ ಹಣಕ್ಕೆ ಸರ್ಕಾರ ನಿಮಗೆ ಇಂಟ್ರೆಸ್ಟ್ ಅಥವಾ ಕೂಪನ್ ಪೇಔಟ್ ಅನ್ನ ಕೊಡುತ್ತೆ. ಈ ಬಡ್ಡಿ ಪ್ರತಿ 6 ತಿಂಗಳಿಗೆ ಒಮ್ಮೆ ನಿಮ್ಮ ಅಕೌಂಟ್ಗೆ ಬರ್ತಾ ಹೋಗುತ್ತೆ. ಸೊ ಅಂದ್ರೆ 4020 ರೂಪಾಯಿ ಈ ತರ ಬರ್ತಾ ಹೋಗುತ್ತೆ. ಇನ್ನು ಕೊನೆಯ ಸ್ಟೇಜ್ ಬಂದು 7 ವರ್ಷಗಳ ಮೆಚುರಿಟಿ ಮುಗಿದ ನಂತರ ನೀವು ಹೂಡಿಕೆ ಮಾಡಿದಂತ ಸಂಪೂರ್ಣ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು 1 ಲಕ್ಷ ಹೂಡಿಕೆ ಮಾಡಿದ್ರಲ್ವಾ, ಸೊ ಆ 1 ಲಕ್ಷ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಮತ್ತೆ ನಿಮಗೆ ರಿಟರ್ನ್ ಹಾಕ್ತಾರೆ. ಅಂದ್ರೆ 7 ವರ್ಷಗಳ ಕಾಲ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಇದು ಈ ರೀತಿ RBI ಸೇವಿಂಗ್ಸ್ ಬಾಂಡ್ಸ್ ಏನಿದೆಯೋ ಅದು ಕೆಲಸ ಮಾಡುವಂಥದ್ದು. ಸೊ ಈಗ ವಿಡ್ರಾವಲ್ ಬಗ್ಗೆ ಮಾತಾಡೋಣ. ಸೊ 7 ವರ್ಷಕ್ಕೂ ಮೊದಲು ನಿಮ್ಗೆ ಹಣ ತೆಗೆಯೋದಕ್ಕೆ ಸಾಧ್ಯನಾ? ಸಾಮಾನ್ಯವಾಗಿ ಸಾಧ್ಯ ಇಲ್ಲ. ಆದ್ರೆ ಹಿರಿಯ ನಾಗರಿಕರಿಗೆ ಕೆಲವು ಸೌಲಭ್ಯ ಇದೆ ಸ್ನೇಹಿತರೆ. ಅಂದ್ರೆ 60 ರಿಂದ 70 ವರ್ಷದವರು 6 ವರ್ಷಗಳ ನಂತರ ವಿಡ್ರಾವಲ್ ಅನ್ನ ಮಾಡ್ಕೊಳ್ಬಹುದು. 70 ರಿಂದ 80 ವರ್ಷದವರು 5 ವರ್ಷಗಳ ನಂತರ, 80 ವರ್ಷ ಮೇಲ್ಪಟ್ಟವರು 4 ವರ್ಷಗಳ ನಂತರ ವಿಡ್ರಾವಲ್ ಅನ್ನ ಮಾಡಬಹುದು, ಅವಕಾಶ ಇರುತ್ತೆ. ಆದ್ರೆ ಪೆನಾಲ್ಟಿ ಇರಬಹುದು ಸ್ನೇಹಿತರೆ, ಇದನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ಒಂದು ಹೂಡಿಕೆಯ ಮುಖ್ಯ ಸಮಸ್ಯೆ ಏನ್ ಗೊತ್ತಾ? ಲಿಕ್ವಿಡಿಟಿ. ತಕ್ಷಣ ಹಣ ಬೇಕು ಅಂತಂದ್ರೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೀರ್ಘಕಾಲಕ್ಕೆ ಹಣ ಇಡೋದಕ್ಕೆ ಇಷ್ಟ ಇದ್ರೆ ಇಲ್ಲಿ ನೀವು ಹೂಡಿಕೆ ಮಾಡಬಹುದು. ಸುರಕ್ಷಿತ ಹೂಡಿಕೆ ಬೇಕು ಅಂತಂದ್ರೆ ಇಲ್ಲಿ ನಿಮ್ಗೆ ಸೂಕ್ತ ಆಗಿರುತ್ತೆ. ಇನ್ನು ಟ್ಯಾಕ್ಸ್ ಬಗ್ಗೆ ಕೂಡ ನಾನು ಮಾತನಾಡಲೇಬೇಕು. ಸೊ ನೀವು ಗಳಿಸುವಂತ ಬಡ್ಡಿ ಸಂಪೂರ್ಣ ಟ್ಯಾಕ್ಸೇಬಲ್ ಆಗಿರುತ್ತೆ, ಟ್ಯಾಕ್ಸ್ ಫ್ರೀ ಅಲ್ಲ. ಇಲ್ಲಿ RBI ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಏನಿದೆಯೋ, ಸೊ ಅದರಲ್ಲಿ ಟ್ಯಾಕ್ಸೇಷನ್ ಅಂದ್ರೆ ತೆರಿಗೆ ವ್ಯವಸ್ಥೆ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ. ಸೊ ಮೊದಲನೇದಾಗಿ ಇಂಟ್ರೆಸ್ಟ್ ಇನ್ಕಮ್, ಅಂದ್ರೆ ಈ ಬಾಂಡ್ ಮೂಲಕ ನಿಮಗೆ ಸಿಗುವಂತ ಬಡ್ಡಿ ಸಂಪೂರ್ಣ ಟ್ಯಾಕ್ಸೇಬಲ್ ಆಗಿರುತ್ತೆ. ಅಂದ್ರೆ ನೀವು ಪಡೆಯುವಂತ ಇಂಟ್ರೆಸ್ಟ್ ನಿಮ್ಮ ಇನ್ಕಮ್ಗೆ ಸೇರಿಸಲಾಗುತ್ತೆ, ಜೊತೆಗೆ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ತೆರಿಗೆಯನ್ನ ವಿಧಿಸ್ತಾರೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ನೀವು 20% ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿದ್ರೆ ಬಾಂಡ್ ಇಂಟ್ರೆಸ್ಟ್ ಮೇಲೆ ಕೂಡ ಅದೇ ಪ್ರಕಾರ ಟ್ಯಾಕ್ಸ್ ಬೀಳುತ್ತೆ. ಇನ್ನು ಎರಡನೇದಾಗಿ TDS, ಇನ್ ಕೇಸ್ ವಿತ್ ಪ್ಯಾನ್ ಕಾರ್ಡ್ ನಾನು ಹೇಳ್ತಾ ಇರುವಂತದ್ದು, ನೀವು ಪ್ಯಾನ್ ಕಾರ್ಡ್ ಅನ್ನ ನೀಡಿದ್ರೆ ವರ್ಷಕ್ಕೆ 10,000ಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ಬಂದಾಗ 10% TDS ಡಿಡಕ್ಟ್ ಮಾಡಲಾಗುತ್ತೆ. ಅಂದ್ರೆ ಸರ್ಕಾರ ಮೊದಲೇ ಕೆಲವು ಟ್ಯಾಕ್ಸ್ ಅಮೌಂಟ್ ಅನ್ನ ಕಡಿತ ಮಾಡುತ್ತೆ ಸ್ನೇಹಿತರೆ. ಇನ್ನು ಮೂರನೇದಾಗಿ TDS ವಿದೌಟ್ ಪ್ಯಾನ್, ನೀವು ಪ್ಯಾನ್ ಕಾರ್ಡ್ ಅನ್ನ ಕೊಡದೇ ಇದ್ರೆ ಸೊ ಇಲ್ಲಿ ನಿಮಗೆ ಹೆಚ್ಚಿನ TDS ಕಡಿತ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ 20% ವರೆಗೆ TDS ಅನ್ನ ಡಿಡಕ್ಟ್ ಮಾಡಬಹುದು. ಇನ್ನು ನಾಲ್ಕನೇದಾಗಿ ಕ್ಯಾಪಿಟಲ್ ಗೇನ್ಸ್. ಸೊ ಈ ಒಂದು RBI ಬಾಂಡ್ ನಲ್ಲಿ ಕ್ಯಾಪಿಟಲ್ ಗೇನ್ಸ್ ಅನ್ನೋದು ಅನ್ವಯಿಸೋದಿಲ್ಲ ಸ್ನೇಹಿತರೆ, ಯಾಕಂದ್ರೆ ಇದು ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡ್ ಟ್ರೇಡ್ ಆಗಿರೋದಿಲ್ಲ. ಸೊ ನೀವು ಮೆಚುರಿಟಿ ವರೆಗೆ ಇಟ್ಕೊಂಡು ನಂತರ ಫೇಸ್ ವ್ಯಾಲ್ಯೂಗೆ ರಿಡೀಮ್ ಮಾಡ್ಕೋಬಹುದು. ಇನ್ನು ಐದನೇದಾಗಿ ವೆಲ್ತ್ ಟ್ಯಾಕ್ಸ್. ಸೊ ಇಲ್ಲಿ ಈ ಬಾಂಡ್ ಮೇಲೆ ಕರೆಂಟ್ಲಿ ವೆಲ್ತ್ ಟ್ಯಾಕ್ಸ್ ಇರೋದಿಲ್ಲ, ಅಂದ್ರೆ ವೆಲ್ತ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಿಷ್ಟು ನಿಮಗೆ, ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಈ ಒಂದು ಬಾಂಡ್ ನಲ್ಲಿ ಸಿಗುವಂತ ಇಂಟ್ರೆಸ್ಟ್ ಟ್ಯಾಕ್ಸ್ ಫ್ರೀ ಅಲ್ಲ, ನೀವು ಗಳಿಸುವಂತ ಬಡ್ಡಿಗೆ ಟ್ಯಾಕ್ಸ್ ಕೊಡಬೇಕಾಗತ್ತೆ. ಸೊ ಪ್ಯಾನ್ ಕಾರ್ಡ್ ಕೊಟ್ರೆ ಕಡಿಮೆ TDS, ಪ್ಯಾನ್ ಕೊಡದೇ ಇದ್ರೆ ಹೆಚ್ಚು TDS. ಈ ರೀತಿಯಾಗಿ ನಿಮಗೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗುವಂಥದ್ದು. ಇನ್ನು ಸ್ನೇಹಿತರೆ, ಈ ಒಂದು ಬಾಂಡ್ಸ್ ಅಲ್ಲಿ ನೀವು ಹೂಡಿಕೆ ಮಾಡ್ತೀರಾ ಅಂತಂದ್ರೆ ಹೇಗ್ ಮಾಡಬೇಕು ಅಂತ ಹೇಳ್ತೀನಿ. ಸೊ RBI ರಿಟೇಲ್ ಡೈರೆಕ್ಟ್ ವೆಬ್ಸೈಟ್ ಮೂಲಕ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್, ಈ ರೀತಿ ನೀವು ಯಾವ್ದ್ರ ಥ್ರೂ ಕೂಡ ಹೂಡಿಕೆ ಮಾಡಬಹುದು. ಸೊ ಈಗ ನಾನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಹೂಡಿಕೆ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಅಂದ್ರೆ 1 ಲಕ್ಷ ಇಟ್ರೆ ನಿಮ್ಗೆ ಎಷ್ಟು ಹಣ ಬರುತ್ತೆ, ಅದೇ 2 ಲಕ್ಷ ಇಟ್ರೆ ಎಷ್ಟು ಬರುತ್ತೆ, 10 ಲಕ್ಷ ಇಟ್ರೆ ಎಷ್ಟು ಬರುತ್ತೆ, ಈ ರೀತಿಯಾಗಿ ಕ್ಯಾಲ್ಕುಲೇಟೆಡ್
ಡೀಟೇಲ್ಡ್ ಆಗಿ ತೋರಿಸ್ತೀನಿ. ಗಮನದಲ್ಲಿಟ್ಟು ಸ್ಕ್ರೀನ್ ಅನ್ನ ಚೆಕ್ ಮಾಡ್ತಾ ಇರಿ, ಹೇಗೆ ನಿಮ್ಮ ಒಂದು ದುಡ್ಡು ಬೆಳೆಯೋದಕ್ಕೆ ಸಾಧ್ಯ ಇದೆ ಅಂತ. ಸೊ ಇಲ್ಲಿ ನೋಡಿ, ಈಗ ನಾನು ಟೋಟಲ್ ಇನ್ವೆಸ್ಟ್ಮೆಂಟ್ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಈಗ 1 ಲಕ್ಷ ಇದೆ. ಸೊ 1 ಲಕ್ಷ ನಾನು ಸದ್ಯಕ್ಕೆ ಈ ಒಂದು ಬಾಂಡ್ಸ್ ಅಲ್ಲಿ ಹೂಡಿಕೆ ಮಾಡ್ತೀನಿ 7 ವರ್ಷಗಳ ಕಾಲ. ಈ ಒಂದು 1 ಲಕ್ಷ ನನಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ, ಸೊ ದುಡ್ಡು ಬೆಳೆಯೋದಕ್ಕೆ ನಾನು ಬಿಡ್ತೀನಿ ಅಂತಂದ್ರೆ, ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು ನೋಡಿ, ನಾನು 1 ಲಕ್ಷವನ್ನ ಹೂಡಿಕೆ ಮಾಡ್ತೀನಿ. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 8.05% ಇದೆ. ಅಂದ್ರೆ ಇಲ್ಲಿ ನಿಮಗೆ ಟೈಮ್ ಪೀರಿಯಡ್ ಬಂದು 7 ವರ್ಷಗಳು ಕೊಟ್ಟಿದ್ದೀನಿ. ಸೊ ಇಲ್ಲಿ 7 ವರ್ಷ ಬಿಟ್ಟು ನಿಮ್ಮ ಒಂದು ಹೂಡಿಕೆ ನೋಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರೋದು 1 ಲಕ್ಷ, ಅದಾದ್ಮೇಲೆ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರುತ್ತಲ್ವಾ. ಸೊ ಇಲ್ಲಿ ನಾನು ಹೂಡಿಕೆ ಮಾಡಿರುವಂತದ್ದು 1 ಲಕ್ಷ. ಸೊ ಇಲ್ಲಿ ನಿಮಗೆ ಒಂದು ಎಸ್ಟಿಮೇಟೆಡ್ ರಿಟರ್ನ್ಸ್ ಬಂದು ನಿಮಗೆ 74,701 ರೂಪಾಯಿ. ಅಂದ್ರೆ ಇಲ್ಲಿ ನಿಮಗೆ ಟೋಟಲ್ ವ್ಯಾಲ್ಯೂ ಬಂದು 1,74,701 ರೂಪಾಯಿ. ಸೊ ಹೂಡಿಕೆ ಮಾಡಿರುವಂತದ್ದು 1 ಲಕ್ಷ. ಅದೇ ಈಗ ನಾನು ನೆಕ್ಸ್ಟ್ 2 ಲಕ್ಷ ಹೂಡಿಕೆ ಮಾಡ್ತೀನಿ ಅಂತಂದ್ರೆ ಎಷ್ಟು ಸಿಗುತ್ತೆ? ಸೊ 2 ಲಕ್ಷ ಹೂಡಿಕೆ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 8.05% ಇರುತ್ತೆ. ಮತ್ತೆ ಟೈಮ್ ಪೀರಿಯಡ್ ಬಂದು 7 ವರ್ಷ ಕೊಟ್ಟಿದ್ದೀನಿ. ಇನ್ವೆಸ್ಟ್ಮೆಂಟ್ ಅಮೌಂಟ್ 2 ಲಕ್ಷ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನೋಡಿ, ರಿಟರ್ನ್ಸ್ ಬಂದಿರುವಂತದ್ದು ಎಸ್ಟಿಮೇಟ್ ಹೇಳ್ತಿರುವಂತದ್ದು 1,49,402 ರೂಪಾಯಿ. ಅಂದ್ರೆ ಟೋಟಲ್ ವ್ಯಾಲ್ಯೂ ಬಂದು 3,49,402 ರೂಪಾಯಿ. ಸೊ ನಾನು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋದು, ನಿಮ್ಮ ಹತ್ರ 1 ಲಕ್ಷ ಇತ್ತು, ನೀವು ಮನೆಯಲ್ಲೇ ಇಡೋದಕ್ಕಿಂತ ಇಲ್ಲಿ ನಿಮಗೆ ಸೇಫ್ ಆದಂತ ಹೂಡಿಕೆ ಬೇಕು ಅಂತಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಸೊ 2 ಲಕ್ಷ ಸಾಕ. ಇನ್ನು ಸ್ವಲ್ಪ ಹಣ ಇತ್ತು ಅಂತಂದ್ರೆ ಯಾವ ರೀತಿ ದುಡ್ಡು ಬೆಳೆಯುತ್ತೆ ಅಂತ ನೋಡೋಣ. ಈಗ ನಾನು 5 ಲಕ್ಷ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಿಮಗೆ ಇನ್ವೆಸ್ಟೆಡ್ ಅಮೌಂಟ್ 5 ಲಕ್ಷ, ಎಸ್ಟಿಮೇಟೆಡ್ ರಿಟರ್ನ್ ಬಂದು 3,73,504 ರೂಪಾಯಿ. ಅಂದ್ರೆ ಟೋಟಲ್ ವ್ಯಾಲ್ಯೂ ಎಷ್ಟು ಹೇಳಿ? 8,73,504 ರೂಪಾಯಿ. ಸೊ ಈಗ ಅದೇ ಅಮೌಂಟ್ ನ ಡಬಲ್ ಮಾಡ್ತೀನಿ. 10 ಲಕ್ಷ ಇತ್ತು ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 8.05% ಇದೆ 7 ವರ್ಷಕ್ಕೆ. ಟೋಟಲ್ ಎಸ್ಟಿಮೇಟೆಡ್ ರಿಟರ್ನ್ ಅನ್ನ ತೋರಿಸ್ತಿರುವಂತದ್ದು 7,47,008 ರೂಪಾಯಿ. ಅಂದ್ರೆ ಟೋಟಲ್ ವ್ಯಾಲ್ಯೂ ಬಂದು 17,47,008 ರೂಪಾಯಿ. ಸೊ ಹೂಡಿಕೆ ಮಾಡಿರೋದು 10 ಲಕ್ಷ ಅಷ್ಟೇ. ಸೊ ಈಗ 15 ಲಕ್ಷಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 15 ಲಕ್ಷ, ರೇಟ್ ಆಫ್ ಇಂಟ್ರೆಸ್ಟ್ ಬಂದು 8.05% ಇದೆ. ಸೊ ಟೈಮ್ ಪೀರಿಯಡ್ ಬಂದು 7 ವರ್ಷ. ಸೊ ಇಲ್ಲಿ ನಿಮಗೆ ಎಸ್ಟಿಮೇಟೆಡ್ ರಿಟರ್ನ್ಸ್ ಬಂದು 11,20,512 ರೂಪಾಯಿ. ಅಂದ್ರೆ ಟೋಟಲ್ ವ್ಯಾಲ್ಯೂ 26,20,512 ರೂಪಾಯಿ ನಿಮಗೆ ಸಿಗುತ್ತೆ. ಸೊ ಅದನ್ನೇ ನೆಕ್ಸ್ಟ್ ನಾನು ಡಬಲ್ ಮಾಡ್ತೀನಿ. 20 ಲಕ್ಷಕ್ಕೆ ನಾವು ನೋಡೋದಾದ್ರೆ 20 ಲಕ್ಷ ಹೂಡಿಕೆ ಮಾಡಿದ್ರೆ 7 ವರ್ಷ ಬಿಟ್ಟು ನಿಮಗೆ ಎಸ್ಟಿಮೇಟೆಡ್ ರಿಟರ್ನ್ಸ್ ತೋರಿಸ್ತಿರುವಂತದ್ದು 14,94,016 ರೂಪಾಯಿ. ಸೊ ಟೋಟಲ್ ವ್ಯಾಲ್ಯೂ ಬಂದು 34,94,016 ರೂಪಾಯಿ. ಸೊ ಇದು ನಿಮಗೆ 20 ಲಕ್ಷ ಹೂಡಿಕೆ ಮಾಡಿದ್ರೆ ಬರುವಂತ ರಿಟರ್ನ್. ಸೊ ಈ ರೀತಿಯಾಗಿ ನಿಮ್ಮ ಹತ್ರ ಎಷ್ಟು ಹೂಡಿಕೆ ಇದೆಯೋ, ಸೊ ನೀವು 1,000ದಿಂದಲೂ ಕೂಡ ಹೂಡಿಕೆಯನ್ನ ಶುರು ಮಾಡಬಹುದು, 5 ಲಕ್ಷ ಬೇಕಾದ್ರೂ ಹೂಡಿಕೆ ಮಾಡಬಹುದು. ಆದ್ರೆ ಇಲ್ಲಿ ನೀವು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು, ಸೊ ಎಮರ್ಜೆನ್ಸಿ ಬಂತು ಅಂತಂದ್ರೆ ನೀವು ಆ ಹಣವನ್ನ ವಿಡ್ರಾವಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. 7 ವರ್ಷಗಳ ಕಾಲ ಲಾಕ್ ಇನ್ ಪೀರಿಯಡ್ ಇದ್ದೇ ಇರುತ್ತೆ. ಅಂದ್ರೆ ದೀರ್ಘಕಾಲಕ್ಕೆ ಹೂಡಿಕೆ ಮಾಡಿದ್ರೆ ಉತ್ತಮ ಲಾಭ ಸಿಗುತ್ತೆ ಸ್ನೇಹಿತರೆ. ಸೊ ಸಣ್ಣ ಮೊತ್ತದಿಂದಲೂ ನೀವು ಶುರು ಮಾಡಬಹುದು, 1,000ದಿಂದಲೂ ಶುರು ಮಾಡಬಹುದು, ಬಟ್ ಒಳ್ಳೆ ನಿಮಗೆ ಒಂದು ರಿಟರ್ನ್ ಅನ್ನುವಂಥದ್ದು ಇಲ್ಲಿ ಸಿಗುತ್ತೆ. ಸೊ ಇದೀಗ ನಿಮಗೆ RBI ಸೇವಿಂಗ್ಸ್ ಬಾಂಡ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಸಿಕ್ಕಿರದೆ ಅಂತ ಅನ್ಕೊಳ್ತೀನಿ. ಸೊ ಇದರ ಬಡ್ಡಿ ದರ ಆಗಿರ್ಬೋದು, ಪೇಔಟ್ ಆಗಿರ್ಬೋದು, ಸುರಕ್ಷತೆ ಆಗಿರ್ಬೋದು, ಹೂಡಿಕೆ ಮಿತಿ, ವಿಡ್ರಾವಲ್ ಎಲ್ಲವೂ ಕೂಡ ಇದರ ಬಗ್ಗೆ ಡಿಟೇಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಏನಾದ್ರೂ ಕ್ವಶನ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ನೇರವಾಗಿ ಕೇಳಬಹುದು. ಸೊ ಪ್ರಾಕ್ಟಿಕಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸೊ ಬಹುಶಃ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಜೊತೆಗೆ ಒಂದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬಿಕಾಸ್ ತುಂಬಾ ಜನ 1 ಲಕ್ಷ ಇತ್ತು ಅಂತಂದ್ರೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಟಿರ್ತಾರೆ ಅಥವಾ ಮನೆಯಲ್ಲೇ ಹಾಗೆ ಇಟ್ಬಿಟ್ಟಿರ್ತಾರೆ. ಅದೇ ನಿಮಗೆ ಗೊತ್ತಿಲ್ಲದೇನೆ 7 ವರ್ಷ ನೀವು ಇಲ್ಲಿ ಹೂಡಿಕೆ ಮಾಡಿದ್ರಿ ಅಂತಂದ್ರೆ ಆಲ್ರೆಡಿ ಇಷ್ಟೊತ್ತಿಗೆ ನಿಮ್ಮ ಹಣ ಬೆಳೀತಾ ಇತ್ತು. ಸೊ ಹಾಗಾಗಿ RBI ಸೇವಿಂಗ್ಸ್ ಬಾಂಡ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ಈ ವಿಡಿಯೋ ಮುಖಾಂತರ ಕೊಟ್ಟಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.